ಮಳೆ ಅನ್ನೋದು ರೈತರ ಜೊತೆಗಿನ ಜೂಜಾಟ. ಮಳೆ ಕಡಿಮೆಯಾದ್ರೂ ಕಷ್ಟ, ಹೆಚ್ಚಾದ್ರೂ ನಷ್ಟ. ಒಟ್ನಲ್ಲಿ ರೈತರಿಗೆ ಒಂದಿಲ್ಲ ಒಂದ್ ರೀತಿ ಕಷ್ಟ ತಪ್ಪಿದ್ದಲ್ಲ. ನೆನೆ ಒಂದೇ ದಿನಕ್ಕೆ ಗಾಳಿ ಸಹಿತ ಮಳೆಯಿಂದಾಗಿ ಸಾಕಷ್ಟು ಸಾವು ನೋವಾಗಿದೆ. ಮುಂಗಾರು ಪೂರ್ವ ಮಳೆ ರಾಜ್ಯದೆಲ್ಲೆಡೆ ಅನಾಹುತ ಸೃಷ್ಟಿಸಿದೆ. ಬೆಳೆ ಮಣ್ಣು ಪಾಲಾದ್ರೆ ಮನೆಗಳ ಮೇಲ್ಛಾವಣಿ ಕಿತ್ಕೊಂಡು ಹೋಗಿವೆ. ನಿನ್ನೆ ರಾತ್ರಿ ಸುರಿದ ಮಳೆಗೆ ಜನ ತತ್ತರಿಸಿದ್ದಾರೆ. ರೇಷ್ಮೆ ಗೂಡಿಗೆ ಸಿಡಿಲು ಬಡಿದು ರೈತ ಸಾವು. ವಿಜಯನಗರ ಜಿಲ್ಲೆ ಹರಪನಹಳ್ಳಿಯಲ್ಲಿ ಸಿಡಿಲು ಬಡಿದು ಹುಣಸೈಕಟ್ಟೆಯ ರೈತ ಬಸವರಾಜಪ್ಪ ದುರ್ಮರಣಕ್ಕೀಡಾಗಿದ್ದಾರೆ. ಅತ್ತ ಅಡವಿಹಳ್ಳಿಯ ಸಮೀಪದ ಹೊಂಬಳಗಟ್ಟೆ ಬಳಿ ವಿದ್ಯುತ್ ಕಂಬಗಳು, ಮರಗಳು ಧರೆಗುರುಳಿವೆ. ಬಿರುಗಾಳಿ ಸಹಿತ ಮಳೆಗೆ ನೆಲಕಚ್ಚಿದ ಭತ್ತ. ಬಿರುಗಾಳಿ ಸಮೇತ ಭಾರಿ ಮಳೆಯಿಂದಾಗಿ ಬಳ್ಳಾರಿ ಜಿಲ್ಲೆಯ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿರುವಂಥದ್ದು. 5 ಎಕರೆ ಸುಮಾರು ಬೆಳೆದಿರ್ತಕ್ಕಂಥ ಭತ್ತದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿಯಿಂದಾಗಿ ಭತ್ತ ಸಂಪೂರ್ಣವಾಗಿ ನೆಲಕಚ್ಚಿರುವಂಥದ್ದು. ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ರೈತ ಭತ್ತವನ್ನು ಬೆಳೆದಿದ್ದ. ನೋಡ್ಬೋದು ಈಗ ದೃಶ್ಯದಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಲಾಸ್ ಆಗಿ ನೆಲಕ್ಕೆ ಬಿದ್ದಿರುವಂಥ. ಅಂದರೆ ಈಗ ಭತ್ತದ ಪೈರಲ್ಲಿ ಭತ್ತ ಇಲ್ಲ, ಎಲ್ಲವೂ ಸಂಪೂರ್ಣವಾಗಿ ನೆಲಕ್ಕೆ ಬಿದ್ದು ಹಾನಿಯಾಗಿರುವಂಥದ್ದು. ಕೈಗೆ ಬಂದ ತುತ್ತು ನೀರು ಪಾಲಾಗಿದೆ. ತಮಗಾದ ನಷ್ಟವನ್ನ ರೈತರು ನೋವಿನಲ್ಲೇ ತೋರಿಸುತ್ತಿದ್ದಾರೆ. ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತ ಸುರಿದ ಮಳೆಗೆ ಕಟಾವ್ಗೆ ಬಂದಿದ್ದ ಭತ್ತದ ನೆಲ್ಲು ನೆಲಕಚ್ಚಿದೆ. ಕೊಳಗಲ್ನ ರೈತ ನಾಗರಾಜ್ 5 ಎಕರೆಯಲ್ಲಿ ಭತ್ತ ಬೆಳೆಯಲು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು. ಇನ್ನೇನು ಕಟಾವು ಮಾಡಬೇಕಿತ್ತು, ಆದ್ರೆ ಹೀಗಾಗಿದೆ. ಎಕರೆಗೆ ಒಂದು 50 ಚೀಲ ಆಗ್ತದೆ ಸರ್. ಎಕರೆಗೆ ಎಲ್ಲ ಇನ್ನು 3 ದಿವಸ ಕೊಯ್ಬೇಕು ಸರ್ ನೆಲ್ಲ. ಇದನ್ನ ಹಿಂಗಾಗಿ ಪೂರ್ತಿ ಅನ್ಯಾಯ ಆಗ್ಬಿಟ್ಟೆ ಸರ್. ಇದು ಭಾರಿ ರೈತರಿಗೆ ಭಾರಿ ಅನ್ಯಾಯ ಐತೆ. ನೆಲ್ಲ ಪೂರ್ತಿ ಉದುರಿಬಿಟ್ಟೆ ಸರ್. ಏನಿಲ್ಲ ಇದರಲ್ಲಿ ಭತ್ತ ಬೇರೆ ಇದಂದೆ ರೌದಿಂದ ಉಳಿದ ಸರ್. ಏನಿಲ್ಲ ಹುಲ್ಲಷ್ಟೇ ಉಳಿದ ಸರ್. ಎಕರೆಗೆ ಒಂದು ಅಂದರೆ ಕೊಯ್ದ್ರೆ ಮಿಷಿನ್ ಖರ್ಚು ಕೂಡ ಬರಲ್ಲ ಸರ್. ಇದರಲ್ಲಿ ಎರಡು ಚೀಲ ಒಂದು ಚೀಲ ಬರುತ್ತೆ ಅಷ್ಟೇ ಎಕರೆಗೆ. ಪಪ್ಪಾಯಿ, ಧರಾಶಾಹಿ, ಈರುಳ್ಳಿ ಬೆಳೆ ಕುರಿಗಳ ಪಾಲು. ಇದನ್ನು ನೋಡಿದ್ರೆ ರೈತನಿಗೆ ಹೊಟ್ಟೆ ಉರಿಯದೆ ಇರುತ್ತಾ ಹೇಳಿ. ಕೂಡ್ಲಗಿಯ ಕುಪ್ಪಿನಕೇರಿ ಇಸ್ಮಾಯಿಲ್ 3 ಎಕರೆಯಲ್ಲಿದ್ದ ಪಪ್ಪಾಯಿಯನ್ನ ಮಳೆ ಗಾಳಿ ನೆಲಕ್ಕುರುಳಿಸಿದೆ. 10 ಲಕ್ಷಕ್ಕೂ ಹೆಚ್ಚು ಹಾನಿಯಾಗಿದೆ. ಹೂವಿನ ಹಡಗಲಿಯ ಉತ್ತಂಗಿಯ ರೈತ ಶರಣಪ್ಪ ಮೂಲಿಮನಿ ಬೆಳೆದಿದ್ದ ಈರುಳ್ಳಿಯನ್ನ ಕುರಿಗಳು ಮೇಯೋದಕ್ಕೆ ಬಿಟ್ಟಿದ್ದಾರೆ. ಬೆಲೆ ಕುಸಿದಿದ್ದರಿಂದ ನೊಂದ ರೈತ ಹೊಲಕ್ಕೆ ಕುರಿಗಳನ್ನ ಬಿಟ್ಟು ಮೇಯಿಸಿದ್ದಾನೆ. ಬ್ಯೂರೋ ರಿಪೋರ್ಟ್, TV9.